ಮತ್ತೊಮ್ಮೆ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಈ ದೇಶದ ನೇತೃತ್ವ ವಹಿಸಿಕೊಳ್ಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಎನ್ಡಿಎಗೆ ಬಿಜೆಪಿಗೆ ಆಶೋಧನ ಮಾಡಿದಂತ ಅದಕ್ಕೆ ಬೆಂಬಲವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಅದಕ್ಕೆ ಶಕ್ತಿ ತುಂಬಿದಂತ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಮೇಘರಾಜ್ ನೇತೃತ್ವದ ತಂಡಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂತ ಸನ್ಮಾನಿತ ಜ್ಞಾನೇಂದ್ರಣ್ಣ ಅವರಿಗೆ, ಸನ್ಮಾನಿತ ಚಂಪಸಪ್ಪನವರಿಗೆ, ಸನ್ಮಾನಿತ ಗುರುರಾಜ್ ಗಂಟೇಹಳ್ಳಿ ಅವರಿಗೆ, ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಹಾಲಪ್ಪನವರಿಗೆ, ಸನ್ಮಾನಿತ ನಮ್ಮ ಅರುಣ್ ರವರಿಗೆ, ಸನ್ಮಾನಿತ ವಿಧಾನ ಪರಿಷತ್ತಿನ ಸದಸ್ಯರಂತ ರುದ್ರೇಗೌಡರವರಿಗೆ, ನಮ್ಮ ನಿಕಟಪೂರ್ವ ಶಾಸಕರಂತ ಅಶೋಕ್ ನಾಯ್ಕರವರಿಗೆ, ನಮ್ಮ ರಾಜು ತಲ್ಲೂರ್ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪನವರು ಇವತ್ತು ಬಂದಿಲ್ಲ, ಅವ್ರನ್ನು ಕೂಡ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ರಾಜಕಂಡಲ್ಲಿ ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, ನಮ್ಮ ಮುಖಂಡರಂತ ಸನ್ಮಾನಿತ ದತ್ತಾತ್ರೇಯ ಅವರು, ನಮ್ಮ ಪಕ್ಷದ ಭೀಷ್ಮಾಚಾರ್ಯರಾದಂತ ಸ್ವಾಮಿರಾಯರಿಗೆ, ನಮ್ಮ ಸಂಘಟ ಹಿರಿಯರಂತ ಬಾಲೂಜಿ ಅವರಿಗೆ, ಗಿರೀಶ್ ಪಾಟೀಲ್ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ಇನ್ನೆರಡು ದಿನ ಬಿಟ್ಟು ಇದೇ ರೀತಿ ವಿಜಯದ ಪತಾಕೆಯನ್ನ ಹಾರಿಸಲಿಕ್ಕೆ ತುದಿಗಾಲಲ್ಲಿ ನಿಂತಿರುವಂತ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ, ನಮ್ಮ ಅಶೋಕ್ ನಾಯ್ಕರವರಿಗೆ, ಬಂದಂತ ಎಲ್ಲ ಆತ್ಮೀಯ ದೇವದುರ್ಗವಂತ ಕಾರ್ಯಕರ್ತರಿಗೆ, ಪಕ್ಷದ ಮುಖಂಡರುಗಳಿಗೆ, ಜೆಡಿಎಸ್ನ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರುಗಳಿಗೆ, ವಿಶೇಷವಾಗಿ ನಮ್ಮ ಮಹಿಳಾ ಶಕ್ತಿಗೆ, ನಮ್ಮ ಯುವ ಶಕ್ತಿಗೆ, ಎಲ್ಲ ಮೋರ್ಚಾಗಳಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಮಾತಾಡ್ತಿದ್ದಂಗೆ ಸುದ್ದಿ ಬಂತು, ಈಗ ಲೀಡ್ 2,648,000 ಆಗಿದೆ, ಇನ್ನೂ 1.25 ಲಕ್ಷ ಕೌಂಟಿಂಗ್ ಬಾಕಿ ಇದೆ. ಇದಕ್ಕೆ ಶ್ರಮ ಪಟ್ಟಂತ ಈ ಒಂದು ವೇದಿಕೆ ಮುಖಾಂತರ ಮೋದಿಜಿಯವರ ಒಂದು ಕನಸಿಗೆ ಶಕ್ತಿ ತುಂಬಲಿಕ್ಕೋಸ್ಕರ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಕೈ ಜೋಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ದೇವದುರ್ಗವಂತ ಮತದಾರ ಬಂಧುಗಳಿಗೆ, ದೇವದುರ್ಗವಂತ ಕಾರ್ಯಕರ್ತ ಬಂಧುಗಳಿಗೆ, ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಂದರ್ಭ ತಿಳಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಸಾಕಷ್ಟು ಪ್ರಚಾರಗಳು ನಾವು ಮಾಡ್ತಾ ಇದ್ರೆ, ಅಪಪ್ರಚಾರದಿಂದನೇ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಎಲ್ಲ ರೀತಿಯಿಂದ ಷಡ್ಯಂತ್ರಗಳನ್ನ ಮಾಡಿದ್ರು. ನಮ್ಮ ಪಕ್ಷದ ಬಗ್ಗೆ ಹಗುರವ ಮಾತಾಡುವಂತ ಪ್ರಯತ್ನ, ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಹಗುರವ ಮಾತಾಡುವಂತ ಪ್ರಯತ್ನ, ನಮ್ಮ ಕುಟುಂಬದ ಬಗ್ಗೆ ಹಗುರವ ಮಾತಾಡುವಂತ ಪ್ರಯತ್ನಗಳು, ಈ ರೀತಿ ಅನೇಕ ಪ್ರಯತ್ನಗಳು ನಡೀತು. ಈ ಕೈಲಾದಂತಹ ಶಕ್ತಿಗಳ ಎಲ್ಲ ಪ್ರಯತ್ನಕ್ಕೆ ಕೊನೆಯ ಅಪಪ್ರಚಾರಕ್ಕೆ ಇವತ್ತು ನಿಮ್ ಜಾಗ ಯಾವುದು ಅಂತ ಹೇಳಿ ತೋರಿಸುವಂತ ಕೆಲಸವನ್ನ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಮಾಡಿದ್ದಾರೆ ಅಂತ ಇಷ್ಟಪಡ್ತೇನೆ. ದೇಶದ ಪ್ರಚಾರ ಅಪಪ್ರಚಾರಗಳನ್ನ ಬಿಟ್ಟು ಮಳೆ ಚೆನ್ನಾಗಿ ಆಗ್ಬೇಕಾಗಿತ್ತು, ಯಾಕೋ ಏನೋ ಗೊತ್ತಿಲ್ಲ, ಮುಂಗಾರು ಮಳೆ ಈಗೂ ಕೂಡ ಸಮಸ್ಯೆಯ ತುಳಿದಾಟದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ, ಈ ಮಳೆಗಾಲದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೋಸ್ಕರ ಮೋದಿಜಿಯವರ ಒಂದು ನಿನ್ನೆ ಸಂಕಲ್ಪ ಮಾಡಿದ್ದಾರೆ. ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಟೆಂಪಲ್ ನ ಸನ್ನಿಧಾನದಲ್ಲಿ ಈ ರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು, ಈ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂತ ಶಕ್ತಿ ಭಾರತ ದೇಶಕ್ಕೆ ಇನ್ನು ಹೆಚ್ಚು ಕೊಡಬೇಕು ಅಂತ ಏನು ಅಪೇಕ್ಷೆ ಇದೆ. ಅದಕ್ಕೆ ಶಕ್ತಿ ತುಂಬುವಂತಹ ಕಾರ್ಯವನ್ನ ನಮ್ಮದಾಗ್ಲಿ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಮತದಾರರಿಗೆ ಆ ದೇವರು ನಮಗೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತ, ಇವತ್ತಿನ ಒಂದು ವಿಜಯ ಪತಾಕಿಗೆ ಕಾರಣಕರ್ತರಾದಂತ ಮತ್ತೊಮ್ಮೆ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ, ವಿಶೇಷವಾಗಿ ಪೂಜ್ಯ ತಂದೆಯವರಂತ ಯಡಿಯೂರಪ್ಪ ಸಾಹೇಬರು ಕೊನೆಯ ಒಂದು ವಾರ ಕೊಟ್ಟಂತ ಸಮಯ, ಅದೇ ರೀತಿ ನನ್ನ ಸಹೋದರ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು, ಸ್ವತಃ ಸನ್ಮಾನಿತ ನರೇಂದ್ರ ಮೋದಿಜಿ ಅವರು
ಬಹಿರಂಗ ಸಭೆಯ ಮುಖಾಂತರ ಚಾಲನೆಯನ್ನು ಕೊಟ್ಟೋದಂತ ನೆನಪಿರ್ಬೋದು. ನಮ್ಮ ಅಣ್ಣಾಮಲೈ ಸಾಹೇಬರು ಕೇವಲ 25,000 ಅಂತರದ ಸೋತಿರ್ಬೋದು, 17,000ದಿಂದ ಸೋತು ಅಂತ ಕೆಟ್ಟ ಸುದ್ದಿ ನಮಗೆ ಬಂದಿದೆ. ಆದರೆ ನಮ್ಮಂತ ಅನೇಕ ಕಾರ್ಯಕರ್ತರನ್ನ ಕೆಲಸುವಂತ ಒಂದು ಪ್ರಯತ್ನವನ್ನು ಕೂಡ ಸನ್ಮಾನಿಸಿದ ಅಣ್ಣಾಮಲೈ ಅವರು ಮಾಡಿದರೆ ಅವ್ರನ್ನು ಕೂಡ ನೆನೆಸ್ಕೊಳ್ತಾ ನಮ್ಮ ಸಿ.ಟಿ. ರವಿ ಇರ್ಬೋದು, ಸುನೀಲ್ ಇರ್ಬೋದು, ನಳಿನ್ ಇರ್ಬೋದು, ನಮ್ಮ ತೇಜಸ್ ಸೂರ್ಯ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಈ ರೀತಿ ಅನೇಕ ಕಾರ್ಯಕರ್ತರು ಇವತ್ತು ನಮ್ಮ ಶಿವಮೊಗ್ಗದಿಂದ ಅನೇಕ ಕಾರ್ಯಕರ್ತರು ಬೇರೆ ಬೇರೆ ತಾಲೂಕಿನಲ್ಲಿ ಕಾರ್ಯಕರ್ತರಾಗಿ ನಮ್ಮ ಅಶೋಕ್ ಮೂರ್ತಿ ಅವರು ತೀರ್ಥಹಳ್ಳಿಯಿಂದ ಬೆಂಗಳೂರು ಹೋಗಿದ್ರು. ಅದೇ ರೀತಿ ನಮ್ಮ ಅನೇಕ ಜಿಲ್ಲೆಯ ಕಾರ್ಯಕರ್ತರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಸ್ವತಃ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾಜಿ ಅವರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿರ್ಬೋದು, ಮೈಸೂರಿಲಿರ್ಬೋದು, ಮುಂಬೈಲಿರ್ಬೋದು ಸುಮಾರು 50,000ಗಿಂತ ಹೆಚ್ಚಿನ ಮತದಾರ ಬಂಧುಗಳು ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಬಿಜೆಪಿಗೆ ಶಿವಮೊಗ್ಗದಲ್ಲಿ ನಿಮ್ಮ ರಾಜನಿಗೆ ಹಾರೈಸಿ ಹೋದಂತ ಆ ಎಲ್ಲ ಮತದಾರ ಬಂಧುಗಳು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಂಘ ಸಂಸ್ಥೆಗಳು ವಿಶೇಷವಾಗಿ ನಮ್ಮ ಎನ್ಡಿಎ ಹೊಂದಾಣಿಕೆಯ ಮಿತ್ರ ಪಕ್ಷವಾದಂತಹ ಜೆಡಿಎಸ್ ಸಂಪೂರ್ಣವಾದಂತಹ ಬೆಂಬಲವನ್ನ ಇವತ್ತು ಬಿಜೆಪಿಗೆ ಇಲ್ಲಿ ಕೈ ತೋರಿಸುವಂತ ಪ್ರಯತ್ನ ಮಾಡಿದರೆ ಅವರು ಕೂಡ ಈ ವೇದಿಕೆ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತಾ ಇವತ್ತು ರಾಜ್ಯದಲ್ಲಿ 18 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಬಹುದು ಅಂತ ಮುನ್ಸೂಚನೆ ಕಾಣ್ತಾ ಇದೆ. 2 ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಬಹುದು ಅಂತೇಳಿ ಕಾಣ್ತಾ ಇದೆ. ದೇಶದಲ್ಲಿ ಸುಮಾರು 300ಗಿಂತ ಹೆಚ್ಚು 100 ದೇವರ ಆಶೀರ್ವಾದದಿಂದ ಎನ್ಡಿಎ ನೇತೃತ್ವದಲ್ಲಿ ಗೆದ್ದು ಮತ್ತೊಮ್ಮೆ ಮೋದಿಜಿಯವರ ನೇತೃತ್ವದ ಸರ್ಕಾರವನ್ನ ರಚನೆ ಮಾಡಲು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳ್ತಾ ಮತ್ತೊಮ್ಮೆ ದೇವದುರ್ಗುವಂತ ಕಾರ್ಯಕರ್ತ ಬಂಧುಗಳಿಗೆ ಶಿವಮೊಗ್ಗದ ಎಲ್ಲ ನಮ್ಮ ಮೋರ್ಚಾ, ನಮ್ಮ ಪೇರೆಂಟ್ ಬಾಡಿ, ನಮ್ಮ ಪರಿವಾರ, ನಮ್ಮ RSS, ನಮ್ಮ ಪರಿವಾರದ ಎಲ್ಲ ಶಕ್ತಿಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮದೇ ಆದಂತ ಯಾವುದೇ ಪೋಸ್ಟ್ಗಳು ಇಲ್ಲದ ರೀತಿಯಲ್ಲಿ ಮನ್ಮನ ಸಂಪರ್ಕವನ್ನು ಮಾಡಿ ಶಕ್ತಿಯನ್ನು ತುಂಬುವಂತ ಕಾರ್ಯವನ್ನು ಮಾಡಿದರೆ ನಮ್ಮ ಸಂಘಟನೆ ಎಲ್ಲ ಹಿರಿಯರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ದೇವರ ಮೆಚ್ಚುವ ರೀತಿ ನನ್ನ ಕೊನೆಯ ಉಸಿರು ಕೂಡ ನಿಮ್ಮೆಲ್ಲರ ಒಂದು ಅಪೇಕ್ಷೆ ಏನಿದೆ, ಯಾರೊಬ್ರು ಕೂಡ ಬರಲು ತೋರಿಸೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಅಪೇಕ್ಷಿತಕ್ಕೆ ಸಂಘಟನೆಗೆ ಕ್ಷೇತ್ರದ ಮತದಾರರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತೀನಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಅವರಿಗೆ ನಾನು ಈ ಸಂದರ್ಭ ಕೃತಜ್ಞತೆ ಸಲ್ಲಿಸಿದ ತಪ್ಪಾಗುತ್ತೆ. ನಿಮ್ಮ ರಾಜಣ್ಣ ಮಾಡಿದಂತ ಅಭಿವೃದ್ಧಿ ಕೆಲಸ, ನಮ್ಮ ಸಂಘಟನೆ ಸಿದ್ಧಾಂತ ವಿಚಾರಗಳನ್ನ ಮತದಾರರಿಗೆ ತುಂಬಾ ಹತ್ತಿರದಿಂದ ತಿಳಿಸುವಂತ ಕೆಲಸವನ್ನ ಮಾಡಿದರೆ ಆ ಎಲ್ಲ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅಲ್ಲಿ ನಮ್ಮ ಈಗ ಬಂದಿರುವಂತ ಅಪ್ರಾಕ್ಸಿಮೇಟ್ ಶಿವಮೊಗ್ಗ ಸುಮಾರು 50,000 ಲೀಡ್ ಅನ್ನ ಕೊಡುವಂತ ಕೆಲಸ ಆಗುತ್ತೆ. ಈಗಾಗಲೇ 48 ಸೊರಬ ಕ್ಷೇತ್ರ ಗೌರವಿತ ಮಂತ್ರಿಗಳನ್ನು ಕೊಟ್ಟಂತ ಕ್ಷೇತ್ರ, ಅಲ್ಲಿ ಸುಮಾರು 18,000 ಲೀಡು, ಭದ್ರಾವತಿ 6,000, ಸಾಗರ ಸನ್ಮಾನಿಸಿದ 14,000 ನಾನು ಅಭಿನಂದನೆ ತಿಳಿಸ್ತೀನಿ. ಸುಮಾರು 20,000 ಲೀಡನ್ನ ತಿಳಿಸ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಹಗ್ರ ಮಲ್ಲಿಕಾರ್ಜುನ್ ಇರ್ಬೋದು, ಉಮೇಶ್ ಗೌಡ ಇರ್ಬೋದು, ನಮ್ಮ ಶಿವಪುರ ಸುಪುತ್ರ ಪ್ರಶಾಂತ್ ಇರ್ಬೋದು, ಅದೇ ರೀತಿ ಶಿಕಾರಿಪುರದ ಹುಡುಮಾರ್ ಮಹೇಶ್, ಈ ರೀತಿ ಅನೇಕ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ಶಿವಮೊಗ್ಗ ಗ್ರಾಮಾಂತರ ಈಗಾಗಲೇ 30,000 ಲೀಡ್ ಈಗಾಗಲೇ ತೀರ್ಥಹಳ್ಳಿ ಕ್ಷೇತ್ರ ಈಗಾಗಲೇ 34,000 ಲೀಡನ್ನ ಕೊಟ್ಟಂತ ಅಸಂಬಂಧಿತ ತೀರ್ಥಹಳ್ಳಿ ಕ್ಷೇತ್ರದ ಮುಖಂಡರನ್ನು ಅಭಿನಂದಿಸ್ತೀನಿ. ಬೈಂದೂರ್ನ ಹಿಂದಾಕ್ಲಿಕ್ಕೆ ಆಗ್ತಲೇ ಅಂತ ಗೊತ್ತಿಲ್ಲ, ಈಗೂ ಕೂಡ ಅವರು ಮೊದಲ ಸ್ಥಾನದಲ್ಲಿ ಉಳ್ಕೊಂಡಿರಬೇಕು. ನಮ್ಮ ಗುರುರಾಜ್ ಗಂಟೆಗಳನ್ನು ಅಭಿನಂದಿಸ್ತಾರೆ. 51,000 ಈಗಾಗಲೇ ಲೀಡ್ ಆಗಿದೆ. ಶಿಕಾರಿಪುರ 12,000 ಲೀಡನ್ನ ಕೊಡುವಂತ ಕೆಲಸ ಶಿಕಾರಿಪುರದಲ್ಲಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಹೇಳಿದ್ನಲ್ಲ, ಹಾಗಾಗಿ ಇನ್ನೂ 1.5 ಲಕ್ಷ ಕೌಂಟಿಂಗ್ ಬಾಕಿ ಇದೆ. ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಅಭಿನಂದಿಸ್ತಾ ಅಲ್ಲೊಂದು ಪಕ್ಷದ ಕಾರ್ಯಕ್ರಮ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತಾ
ಡಾಕ್ಟರ್ ಸರ್ಜಿ ಅವರಿಗೆ ಅವರಿಗೆ ನಾಡಿದ್ದೆ ಇದೇ ಜಾಗದಲ್ಲಿ ಭೋಜೇಗೌಡರು 100 ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಬೆಂಬಲವನ್ನ ತಾವು ಕೂಡ ಕೊಟ್ಟಿದ್ದೀರಿ. ತಮಗೂ ಕೂಡ ಅಭಿನಂದನೆ ತಿಳಿಸ್ತಾ ಇವತ್ತು ಜಿಲ್ಲೆಯ ಮೂಲೆಗಳಿಂದ ಬಂದಂತ ಎಲ್ಲ ನನ್ನ ಆತ್ಮೀಯ ಶ್ರದ್ಧೆಯ ತಾಯಂದಿರಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಅಭಿನಂದನೆ ತಿಳಿಸಿ ಈ ಸಭೆಯನ್ನ ಮುಗಿಸೋಣ. ವಿಶೇಷವಾಗಿ ನಮ್ಮ ಮೇಘ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಕೂಡ ಕೌಂಟಿಂಗ್ ನಡೀತಿ, ಇನ್ನೂ ಕೂಡ ಹೊರಸಾಗುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಉಂಡೆ ನಾವು ತಿಂದ ಇದನ್ನು ಅವ್ರಿಗೆ ಮುಗಿಸಿಲ್ಲ. ಹಾಗೆ ನಾ ಅಲ್ಲಿಗೆ ಹೋಗಿ ಅವರೆಲ್ಲರೂ ಕೂಡ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಇಲ್ಲಿಂದ ನೇರವಾಗಿ ಜೆಡಿಎಸ್ ಕಚೇರಿಗೆ ಹೋಗ್ತೀನಿ. ಅಲ್ಲೂ ಕೂಡ ಜೆಡಿಎಸ್ ಮುಖಂಡರು ಕಾಯ್ತಾ ಇದ್ದಾರೆ. ಅವರು ಕೂಡ ಕೃತಜ್ಞತೆ ಸಲ್ಲಿಸಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.